ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಜ್ಜಾಯ ಮಾಡೋಣ ಅಂಥೇಳಿ ಹಾಗೆ ಪರ್ಫೆಕ್ಟಾಗಿ ನಾನು ನಮ್ಮ ಮನೇಲಿ ಯಾವ್ದು ರೀತಿ ಮಾಡ್ತೀನಿ ಕಜ್ಜಾಯ ಹಾಗೆ ತಿಳಿಸ್ಕೊಡ್ತಾ ಇದ್ದೀನಿ. 1 kg ಅಕ್ಕಿ ತೊಗೊಂಡಿದ್ದೀನಿ, ಅದು ಕೆಂಪಕ್ಕಿ. ಇದು ಆಪ್ಷನಲ್ಲು, ಬೇಕಾದರೆ ನೀವು ರೇಷನ್ ಅಕ್ಕಿ ಬರುತ್ತಲ್ಲ ಅದು ಕೂಡ ತೊಗೋಬೋದು. ನಾನಿಲ್ಲಿ ಕೆಂಪಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸೋಸ್ಕೊಂಡು, ಇದು ಕಲ್ಲು ಮತ್ತು ಇದೆಲ್ಲ ಗಲೀಜಿರುತ್ತೆ ಆ ಥರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀಟಾಗಿ 2-3 ಸತಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು 2-3 ಸತಿ ಯಾಕೆ ತೊಳೆಯೋಕೆ ಹೇಳ್ತೀನಿ ಅಂತಂದರೆ ಕಲರೆಲ್ಲ ಬಿಟ್ಕೊಂಡು ನೀಟಾಗುತ್ತೆ ಅಂತೇಳಿ. ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗೆ ಕಜ್ಜಾಯ ಬರುತ್ತೆ. ಹಾಗಾಗಿ ಅದಕ್ಕೆ 1 ನೈಟ್ ಫುಲ್ಲು, ಹಾಗೆ 1 ನೈಟ್ ಆದಮೇಲೆ ಬೆಳಗ್ಗೆ ನೀರೆಲ್ಲ ಸೋಸಿ ತೆಳ್ಳಗಿರೋ ಬಟ್ಟೆ ಮೇಲೆ, ಒಂದು ಪಂಚೆನೋ ಇಲ್ಲಾಂದರೆ ಕಾಟನ್ ಬಟ್ಟೆ ಮೇಲೆ ಫ್ಯಾನ್ಗಳಿಗೆ ಡ್ರೈ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ಡ್ರೈ ಆಗೋಕ್ಕೂ ಬಿಡಬಾರ್ದು, ಸ್ವಲ್ಪ ತ್ಯಾವನಾಂಶ ಇರಬೇಕು. ಹಾಗೆ ಸ್ವಲ್ಪ ನೀರೆಲ್ಲ ಇದಾಗಲಿ ಅಂಥೇಳಿ ನಾನಿಲ್ಲಿ ಬಟ್ಟೆ ಮೇಲೆ ಹರಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ನೀರೆಲ್ಲ ಸೋಸ್ಕೊಂಡು ನೀಟಾಗಿ ಬಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ತೆಳ್ಳಗೆ ಬಟ್ಟೆ ಫುಲ್ಲು ಹರಳ್ಕೋಬೇಕು, ಯಾಕಂದರೆ ತೆಳ್ಳಗಿದ್ದಷ್ಟು ಬೇಗ ಒಣಗುತ್ತೆ. ಹಾಗಾಗಿ ನೋಡಿ ಈ ಥರ ಸ್ವಲ್ಪ ದೂರ ಹರಳ್ಕೋಬೇಕು. 10-15 ನಿಮಿಷ ಆದರೆ ಸಾಕು, ಡ್ರೈ ಆಗೋಗುತ್ತೆ. ಇದನ್ನು ಫುಲ್ಲು ಡ್ರೈ ಆಗಿರಬಾರ್ದು, ಹಾಗೆ ಫುಲ್ಲು ತ್ಯಾವದಾಗೂ ಇರಬಾರ್ದು. ಹಾಗೆ ನೀರಲ್ಲಿ ಎಳ್ಕೊಳ್ಳಿ ಅಂಥೇಳಿ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಒಂದು ಸತಿ ಇದನ್ನು ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಳ್ಳೋಣ, ಯಾಕಂದರೆ ಕೆಳಗಡೆ ಇರೋದೆಲ್ಲ ಸ್ವಲ್ಪ ನೀರಿರುತ್ತೆ, ಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ. ಹಾಗೆ ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಸ್ವಲ್ಪ ತ್ಯಾವ ಇದೆ ನೋಡಿ, ಸ್ವಲ್ಪ ಡ್ರೈ ಆಗಬೇಕು. ಹಾಗೆ ಪಾಕಕ್ಕೆ ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 kg ಅಕ್ಕಿಗೆ 3/4 kg ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಸ್ವಲ್ಪ 1 kgಗೆ 1 kg ಹಾಕ್ಕೋಬೋದು. ನಾನು ಇಲ್ಲಿ 3/4 kg ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ನಾನು 3/4 kg ಹಾಕ್ಕೊಂಡಿದ್ದೀನಿ ಸಾಕು. ಈಗ ಚೆನ್ನಾಗಿ ಪುಡಿ ಮಾಡಿಕೊಂಡು, ಇದು ತುಂಬ ಪುಡಿಯಾಗಿದ್ರೇ ಬೇಗ ಕರಗುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಹಾಗೆ ಇದಾಯಿತು, ಸ್ವಲ್ಪ ಡ್ರೈ ಆಯ್ತು ನೋಡಿರಿ. ಈ ಥರ ಕೈಗೆ ಲೈಟಾಗಿ ಅಂಟ್ಕೋಬೇಕು. ಅಂಟ್ಕೊಂಡು ಈ ಥರ ಬೀಳೋ ಥರ ಇದ್ದರೆ ಅದು ನೀಟಾಗಿ ಆರಿದೆ ಅಂತ ಅರ್ಥ. ಅಂದರೆ ಸ್ವಲ್ಪ ತ್ಯಾವನೂ ಇರುತ್ತೆ, ಸ್ವಲ್ಪ ಡ್ರೈ ಇರುತ್ತೆ, ಆ ಥರ ಇರಬೇಕು. ಫುಲ್ ತ್ಯಾವನೂ ಇರಬಾರ್ದು, ಹಾಗೆ ಫುಲ್ ಡ್ರೈ ಆಗೂ ಇರಬಾರ್ದು. ಇದು ಮೈನ್ ಪ್ರೋಸೆಸ್ಸು. ಈಗ ಆಲ್ಮೋಸ್ಟ್ ಆಯಿತು. ಈಗ ಮಿಕ್ಸಿಗೆ ಮಾಡ್ಕೊಳ್ಳೋಣ. ನಾನು ಮನೆಯಲ್ಲೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬೇಕಾದರೆ ಮಿಲ್ಲಲ್ಲಿ ಕೂಡ ಹಾಕ್ಸ್ಕೊಬೋದು. ನೀವು ಜಾಸ್ತಿ ಕ್ವಾಂಟಿಟಿಲಿ ಏನೇ ಮಾಡ್ತಿದ್ದೆ ಮಿಲ್ಲೆಲ್ಲ ಹಾಕ್ಸ್ಕೊಂಡ್ರೆ ಬೆಟರು. ಇನ್ನೇನು 1 kgಗೋಸ್ಕರ ಮನೆಯಲ್ಲೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಓಲ್ ಚಿಕ್ಕದಾಗಿರೋ ಜರಡಿ ತೊಗೊಂಡ್ಲಿ, ಇದನ್ನು ಜಲ್ದಿ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ತರ್ತರಿ ಇದ್ದೇ ಇರುತ್ತೆ. ಮಿಕ್ಸಿ ಮಾಡಿದಾಗ ಫುಲ್ಲು ನುಣಗೂ ಆಗೋಲ್ಲ, ತುಂಬ ತರಿನೂ ಇರಬಾರ್ದು, ಹಾಗೆ ನೈಸಾಗಿರಬೇಕು. ಸೊ ಹಾಗಾಗಿ ಜಲ್ದಿ ಇಟ್ಕೊಳೋದು ಬೆಟರು. ತುಂಬ ತರ್ತರಿ ಏನಾದ್ರು ಇತ್ತು ಅಂತಂದರೆ ಕಜ್ಜಾಯ ಮಾಡುವಾಗ ನೀಟಾಗಿ ಬರೋಲ್ಲ. ಸೊ ಹಾಗಾಗಿ ಜಲ್ದಿ ಇಟ್ಕೊಂಡಾದ್ರೆ ಪಾಕಕ್ಕೆ ಹೊಂದ್ಕೊಳುತ್ತೆ. ಹಾಗಾಗಿ ಜಲ್ದಿ ಇಟ್ಕೊತಾ ಇದ್ದೀನಿ ನಾನು. ನೋಡಿ ಇದು ವೇಸ್ಟು, ಈ ಸೈಡ್ಗೆ ಹಾಕೋಣ. ಈಗ ಆಯಿತು, ಎಲ್ಲ ಜಡಿ ಇಡ್ತಿದ್ದು. ಈಗ ಪಾಕ ಎತ್ಕೋಬೇಕು. ಪಾಕ ಎತ್ಕೊಳೋಕೆ ಮುಂಚೆ ಈ ಹಸಿಟ್ಟೆಲ್ಲನೂ ಸ್ವಲ್ಪ ಗಾಳಿ ಆರ್ದಿರಂಗೆ ಸ್ವಲ್ಪ ಈ ಥರ ಒತ್ಕೋಬೇಕು. ಯಾಕಂದರೆ ಸ್ವಲ್ಪ ತ್ಯಾವನಾಂಶ ಇರಬೇಕು. ಡ್ರೈ ಆಗೋದ್ರೆ ಕಜ್ಜಾಯ ನೀಟಾಗಿ ಬರೋಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಇದು ಮಾಡ್ಕೊಂಡು ಸ್ವಲ್ಪ ತಾವ ಇರೋವಾಗೇ ಪ್ಲೇಟ್ ಮುಚ್ಕೊಳ್ಳೋಣ. ಪ್ಲೇಟ್ ಮುಚ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಹಚ್ಕೊಂಡು ಈಗ ಒಂದು ಪಾತ್ರೆ ಇಟ್ಕೊತ, ಸ್ವಲ್ಪ ಅಗಲ ಇರೋ ಪಾತ್ರೆ ತೊಗೊಳ್ಳಿ. ಸ್ವಲ್ಪ ಪಾಕ ಮಾಡ್ಕೊಳಕ್ಕೆ ಹಾಗೆ ಹಸಿಟ್ಟು ಮಿಕ್ಸ್ ಮಾಡ್ಕೊಳೋದಕ್ಕೆ ಸ್ವಲ್ಪ ದೊಡ್ಡದಾಗಿದ್ದರೆ ಬೆಟರು. ಸೊ ಈಗ ಬೆಲ್ಲ ಎಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗೋದಕ್ಕೆ ಇವಾಗ ಒಂದು 100 ml ಅಷ್ಟು, ಒಂದು ಚಿಕ್ಕ ಗ್ಲಾಸು ಅಳತೆ, ಆಗ 100 ml ಇದರಲ್ಲಿ ವಾಟ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಪಾಕ ಆಗಲಿ. ಬೆಲ್ಲನ ನೀವು ಫಿಲ್ಟ್ರ್ ಮಾಡ್ಕೊತೀರ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ರಿ, ಇಲ್ಲ ಅಂದರೆ 100 ml ಸಾಕು. ಸೊ ಇಲ್ಲಿ ನಾನು 100 ml ತೊಗೊಂಡಿದ್ದೀನಿ. ಈ ಬೆಲ್ಲ ಎಲ್ಲ ಕರಗಲಿ ಅದೇ ವಾಟ್ರಲ್ಲಿ.
ಈಗ ಒಂದು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಕೊಡೋಣ. ನೀಟಾಗಿ ಮಿಕ್ಸ್ ಆಯಿತು. ಇದೀಗ ಕುದಿ ಬರೋದಕ್ಕೆ ಹಾಗೆ ಬಿಡೋಣ. ಈಗ ಕುದಿ ಆಗ್ತಾಯಿದೆ, ಕುದಿ ಬರ್ತಿದೆ. ಈಗ ಈ ಕುದಿ ಬಂದಾದ್ಮೇಲೆ ಸ್ವಲ್ಪ ನೊರೆ ಬರೋಷ್ಟು ಆಗುತ್ತಲ್ಲ, ಆವಾಗ ಪಾಕ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಪಾಕ ಇದು ಮೇನ್ ಪ್ರೋಸೆಸ್ಸು. ಈ ಪಾಕ ನೀಟಾಗಿ ಚೆನ್ನಾಗಿ ಬಂದರೆ ಕಜ್ಜಾಯ ನೀಟಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೊ ಮೇನ್ ಪ್ರೋಸೆಸ್ಸು ಪಾಕ ನೀಟಾಗಿ ಬರಬೇಕು. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ನೀರು ತೊಗೊತಾ ಇದ್ದೀನಿ. ಆ ನೀರಿಗೆ ಒಂದು ಡ್ರಾಪ್ ಈ ಥರ ಬಿಟ್ಟು ನೋಡ್ಕೊತೀನಿ ನೋಡಿ. ಈ ಥರ ನೋಡಿ ಅಳ್ಕೊತಾ ಇದೆ. ಈಗ ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ. ಅಳ್ಕೊತಾ ಇದೆ ನೋಡಿ, ಇನ್ನೂ ಪಾಕ ಬಂದಿಲ್ಲ. ಹಾಗೆ ಇನ್ನೊಂದು 2 ನಿಮಿಷ ಬಿಡೋಣ. ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಪಾಕ ಬಂದಂಗೆ. ಸೊ ಒಂದು 2 ನಿಮಿಷ ಬಿಡೋಣ. ಇನ್ನು 2 ನಿಮಿಷ ಬಿಟ್ಟು ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಈಗ 2 ನಿಮಿಷ ಬಿಟ್ಟು ಮತ್ತೊಂದು ಸತಿ ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮತ್ತು ಅದೇ ಪ್ಲೇಟಲ್ಲಿ ಇನ್ನೊಂದು ಡ್ರಾಪ್ ಹಾಕ್ಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಹಿಡಿತಿದೆ ನೋಡಿ, ಈ ಥರ ನೋಡಿ. ಆಲ್ಮೋಸ್ಟ್ ಆಯ್ತು. ಇದು ಇನ್ನು ಸ್ವಲ್ಪ ಥಿಕ್ನೆಸ್ ಬಂತು ನೋಡಿ, ಇಷ್ಟಾದರೆ ಸಾಕು. ಇವಾಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹಸಿಟ್ಟು, ಅದನ್ನ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದೊಂದು ಚೂರೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರೋಣ. ಮುದ್ದೆ ಕೋಲಿದ್ದರೆ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಸೌಟಲ್ಲೇ ಕೂಡ ಮಿಕ್ಸ್ ಮಾಡ್ಕೊಬೋದು. ಒಂದು ಬೌಲಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸತಿ ಹಾಕ್ಬಿಟ್ರೆ ಉಂಡೆ ಕಟ್ಬಿಡುತ್ತೆ. ಹಾಗೆ ಇದು ಸ್ಲಿಮ್ಮಲ್ಲಿ ಇಟ್ಕೊಂಡೆ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಬರಬೇಕು. ಫುಲ್ ಹಸಿಟ್ಟು ಹಾಕೋವರೆಗೂ ಈ ಥರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ, ಇಲ್ಲಾಂದರೆ ಉಂಡೆ ಕಟ್ಬಿಡುತ್ತೆ. ಇದು ಕೂಡ ಮೇನ್ ಪ್ರೊಸೆಸ್ಸು ನೋಡಿ. ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಬರ್ತೀನಿ. ಟೆನ್ಷನ್ ತೊಗೊಬೇಡಿ, ಯಾಕಂದರೆ ಸ್ವಲ್ಪ ಹಸಿಟ್ಟು ಆಗ್ತಾಯಿದೆ. ಸ್ವಲ್ಪ ನೀರು ನೋಡಿ, ಈ ಥರ ಪಾಕ ಬಿಟ್ಕೊತಾನೆ ಇರುತ್ತೆ. ಸ್ವಲ್ಪ ಎಲ್ಲ ಪೌಡ್ರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಉಂಡೆ ಕಟ್ದಿರಂಗೆ ನೀಟಾಗಿ ಮಿಕ್ಸ್ ಕೊಡಿ. ಈ ಫುಲ್ ಪೌಡ್ರೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡೆ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟೆ. ಈಗ ನೀಟಾಗಿ ಮಿಕ್ಸ್ ಆದ್ಮೇಲೆ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಹಾಗೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಮತ್ತು ಹಾಗೆ ಸ್ವಲ್ಪ ಗಸಗಸೆ ಹಾಗೆ ಏಲಕ್ಕಿ ಕೂಡ ಹಾಕ್ಕೊಬೋದು. ಗಸಗಸೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಸೊ ಇಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ ಸಾಕು ಎಳ್ಳು. ಜಾಸ್ತಿ ಆದರೆ ಬಾಯಿಗೆ ಸಿಗ್ತಾಯಿದೆ ಚೆನ್ನಾಗಿರೋ, ಎಲ್ಲೋ ಒಂದು ಕಡೆ ಸಿಗ್ತಾಯಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 1 ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ ಸಾಕು. ಇದೊಂದು 10 ನಿಮಿಷ ಇದು ಸ್ವಲ್ಪ ಗಟ್ಟಿ ಆಗಲಿ. ನೋಡಿ ತೆಳ್ಳಗಿದ್ರೆ ತಟ್ಟಕ್ಕೆ ಆಗಲ್ಲಲ್ಲ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಆಗಲಿ. ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ಕೆಳಗಿಳಿಸ್ಕೊಂಡು ಸ್ವಲ್ಪ ಆರಿದ್ಮೇಲೆ ತಟ್ಟಕ್ಕೆ ಈಸಿ ಆಗುತ್ತೆ. ಹಾಗೆ ಇದಕ್ಕೆ 1 ಸ್ಪೂನು ತುಪ್ಪ ತೊಗೊತಾ ಇದ್ದೀನಿ. ತುಪ್ಪ ಎಂತಕ್ಕಪ್ಪ ಅಂತಂದರೆ ಒಳಗಡೆ ಆ ತುಪ್ಪ ವಾಸನೆಗೆ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ 1 ಸ್ಪೂನ್ ಮಾತ್ರ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಆ ತುಪ್ಪನ ಸ್ಕಿಪ್ ಮಾಡ್ಕೊಬೋದು. ನಾನು ಇಲ್ಲೊಂದು ಸ್ಪೂನ್ ತೊಗೊತಾ ಇದ್ದೀನಿ. ಸೊ ಇದು ಆಯಿತು. 2 ನಿಮಿಷ ಈ ಥರ ಮಿಕ್ಸ್ ಕೊಟ್ಟು ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೇ ಇಳಿಸ್ಕೊಳ್ಳೋಣ. ನೋಡಿ ಇದು ಇಷ್ಟಾದರೆ ಸಾಕು ಪಾಕ. ಇದು ಸ್ವಲ್ಪ ಆರಿದ್ರೆ ಗಟ್ಟಿ ಆಗುತ್ತೆ. ಇದು ಆಲ್ಮೋಸ್ಟ್ ಆಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಳ್ಳೋಣ. ಈಗ ಆಯಿತು. ಆಲ್ಮೋಸ್ಟ್ ಈಗ ಸ್ವಲ್ಪ ಗಟ್ಟಿ ಆಯಿತು. ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ, ತಟ್ಟಕ್ಕೆ ಈಸಿ ಆಗುತ್ತೆ. ಈಗ ಸೊ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಕ್ಲೋಸ್ ಮಾಡಿಡೋಣ. ಪ್ಲೇಟು ಫುಲ್ಲು ಕ್ಲೋಸ್ ಮಾಡಿಟ್ಬಿಡಿ. ಸ್ವಲ್ಪ ಈಗ ಓಪನ್ ನೋಡಿ, ಈ ಥರ ಓಪನ್ ಇಟ್ಟು ಗಾಳಿ ಆಡೋದಕ್ಕೆ. ಹಂಗೆ ಓಪನ್ ಬಿಟ್ಟರೆ ಧೂಳು ಬೀಳುತ್ತೆ ಅಂತೇಳಿ ನಾನು ಸ್ವಲ್ಪ ಹಂಗೆ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ ಆದಮೇಲೆ ಆಯಿಲ್ ಮಾಡ್ಕೊಳೋಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಬಾಣಲಿಲಿ ಒಂದು 300 ml ಆಯಿಲ್ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಹೀಟಾಗಿ ಬಿಡೋಣ. ಹೀಟಾಗೈತಾ ಅಂತ ನೋಡೋದಕ್ಕೆ ಈಗ ಇದಕ್ಕೆ ಒಂಚೂರು ಹಸಿಟ್ಟು ಹಾಕಿ ನೋಡ್ಕೊತಾ ಇದ್ದೀನಿ ಹೀಟಾಗೈತಾ ಅಂತ. ಇನ್ನೂ ಕಾದಿಲ್ಲ ಎಣ್ಣೆ. ಈ ಕಾಯೋದ್ರಲ್ಲಿ ಈಗ ತಟ್ಕೊಬಿಡೋಣ. ಈಗ ನಾನು ಅರ್ಧ ಗಂಟೆ
ಸ್ವಲ್ಪ ಆರಾಗಿ ಬಿಟ್ಟಿದ್ದೆ. ಸ್ವಲ್ಪ ಇನ್ನೂ ಗಟ್ಟಿಯಾಗಬೇಕಾಯಿತು. ಹಾಗೆ ಇನ್ನೊಂದು 10 ಮಿನಿಟ್ಸು ಸ್ವಲ್ಪ ಬಿಟ್ಟೆ. ಹಾಗೆ ನೋಡಿ ಈ ಥರ ಪಾಕ ಬಂತು. ನೋಡಿ ಈ ಥರ ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ತಟ್ಟಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೋಡಿ ಇಷ್ಟು ಮಾತ್ರ ಆದರೆ ಸಾಕು. ಇವಾಗ ಸ್ವಲ್ಪ ಎತ್ಕೊಂಡು ತಟ್ಕೊಳ್ಳೋಣ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಈಗ ರೌಂಡ್ ಶೇಪಲ್ಲಿ ತಟ್ಕೊಳ್ಳೋಣ. ನೋಡಿ ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳೋಲ್ಲ, ಕೈಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಈ ಥರ ನಿಮ್ಮ ಕೈಯಲ್ಲಿ ರೌಂಡ್ ಶೇಪಲ್ಲಿ ತಟ್ಟಕ್ಕೆ ಬಂದಿಲ್ಲ ಅಂತಂದರೆ ಒಂದು ಬೌಲ್, ಯಾವುದೋ ರೌಂಡ್ ಬೌಲ್ ತೊಗೊಂಡು ತಟ್ಕೊಂಡು ಶೇಪ್ನ ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ಹಾಗೆ ತಟ್ಕೊತಾ ಇದ್ದೀನಿ ನೋಡಿ. ಹಾಗೆ ಇನ್ನೊಂದು ತೊಗೊಂಡು ತಟ್ಕೊಂಡು ಹಾಗೆ ಪಕ್ಕದಲ್ಲಿ ಆಯಿಲ್ ಹೀಟ್ಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೀಟ್ ಆದಮೇಲೆ ಈಗ ಒಂದೊಂದು ಕಜ್ಜಾಯ ಹಾಕ್ಕೊಳ್ಳೋಣ. ತಟ್ಟಿರೋದ್ರನ್ನು ನಿಧಾನಕ್ಕೆ ಒಂದೊಂದಾಗೆ ಬಿಟ್ಕೊಳ್ಳೋಣ. ಒಂದು 2-3 ಹಾಕ್ಕೊಳ್ಳಿ ಸಾಕು. ಒಂದು 4-5 ಹಾಕ್ಕೊಂಡ್ರೆ ಒಂದೊಂದು ಕಂಡ್ಕೊಬಿಡುತ್ತೆ. ಸೊ 2-3 ಹಾಕ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಸೊ ಆದಷ್ಟು ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂದರೆ ಒಳಗಡೆ ಎಲ್ಲ ಸ್ವಲ್ಪ ಬೇಯಲ್ಲ, ಅಕ್ಕಿ ಅಲ್ವಾ ಇದು ಕೆಂಪಕ್ಕಿ ಎಲ್ಲ ಸ್ವಲ್ಪ ಬೇಯೋದು ಲೇಟು. ಸೊ ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಒಳಗಡೆ ನೀಟಾಗಿ ಬೇಯುತ್ತೆ. ಸೊ ನೋಡಿ ಪೂರಿ ಥರ ಚೆನ್ನಾಗಿ ಬಂದೈತೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇಷ್ಟಾದರೆ ಸಾಕು. ತುಂಬ ಬ್ರೌನ್ ತುಂಬ ಇದಾದರೆ ಬ್ಲ್ಯಾಕ್ ಆಗೋಗುತ್ತೆ. ಸೊ ಇಷ್ಟು ಮಾತ್ರ ಆದರೆ ಸಾಕು. ಇದಕ್ಕೆ 2 ಸೌಟ್ ತೊಗೊಂಡು, ಯಾಕಂದರೆ ಎಣ್ಣೆ ಹೀರ್ಕೊಂಡಿರುತ್ತೆ ಅದು, ಹಾಗಾಗಿ 2 ಸೌಟ್ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆ ಎಣ್ಣೆ ಎಲ್ಲ ಕೆಳಬೀಳುತ್ತೆ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಎಣ್ಣೆ ಎಷ್ಟು ಬರ್ತಿದೆ. ಈ ಥರ ಹಾಗೆ ಒಂದೊಂದಾಗಿ ಎತ್ತಿಟ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಆಯಿತು. ಈಗ ನಾವು ಕೆಂಪಕ್ಕಿ ಯೂಸ್ ಮಾಡಿರೋದ್ರಿಂದ ಕೆಂಪು ಕಲರ್ ಇರೋದು ಅಷ್ಟೇ. ರೇಷನ್ ಅಕ್ಕಿಯಲ್ಲಿ ಈ ಥರ ಕಲರ್ ಬರಲ್ಲ. ಸೊ ಕೆಂಪಕ್ಕಿ ಯೂಸ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ಈ ಕಲರು. ಸೊ ಈಗ ಆಲ್ಮೋಸ್ಟ್ ಆಯಿತು. ಈಗ ನಾನು ಹೇಳಿರೋ ಪ್ರೊಸೆಸ್ಸಲ್ಲಿ ಮಾಡಿ ಮನೇಲಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.